ಓಂ ಗುರುಭ್ಯೋ ನಮಃ. ನಮಸ್ಕಾರ ಫ್ರೆಂಡ್ಸ್, ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ತಮ್ಮೆದುರಿಗೆ. ಏನಿದು ಮೇಡಮ್ ಇವತ್ತು ಟ್ರ್ಯಾಕ್ ಸೂಟಲ್ಲಿ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಯೋಚನೆ ಮಾಡಿ, ಇವತ್ತು ಏನು ಸ್ಪೆಷಲ್ ಅಂತ. ಎಸ್, ನಿಮ್ಮ ಯೋಚನೆ ಸರಿಯಾಗಿದೆ. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಲ್ವಾ? ಹಾಗಾಗಿ ಎಲ್ರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ನಾನು ಬರೆದಿರುವಂಥ ಒಂದು ಯೋಗದ ಕುರಿತಾದ ವಚನದ ವಿಶ್ಲೇಷಣೆಯನ್ನು ಮಾಡೋಕ್ಕೆ ಬಯಸ್ತಾ ಇದ್ದೀನಿ ಫ್ರೆಂಡ್ಸ್. ಯೋಗ ಪ್ರಾಣಾಯಾಮ ಮಾಡಿದೊಡೆ ದೇಹ ಸದೃಢವು, ದೇಹ ಸದೃಢವಾದೊಡೆ ಮನಸ್ಸು ಸದೃಢವು. ಯೋಗ ಪ್ರಾಣಾಯಾಮ ಮಾಡಿದೊಡೆ ದೇಹ ಸದೃಢವು, ದೇಹ ಸದೃಢವಾದೊಡೆ ಮನಸ್ಸು ಸದೃಢವು. ದೇಹ ಹಾಗೂ ಮನಸ್ಸು ಸದೃಢವಾದವನ ಬದುಕು ಸದೃಢವೆಂದ ನಮ್ಮ ಕಲಾ ಸಂಗಮನಾಥ. ದೇಹ ಹಾಗೂ ಮನಸ್ಸು ಸದೃಢವಾದವನ ಬದುಕು ಸದೃಢವೆಂದ ನಮ್ಮ ಕಲಾ ಸಂಗಮನಾಥ. ನಿಜ ಅಲ್ವಾ ಫ್ರೆಂಡ್ಸ್? ಯಾರು ಪ್ರಾಣಾಯಾಮ, ಯೋಗ, ಧ್ಯಾನಗಳನ್ನು ರೂಢಿಸ್ಕೊಳ್ತಾರೆ ಅವರು ನಿಜಕ್ಕೂ ಕೂಡ ಆರೋಗ್ಯವನ್ನು ವೃದ್ಧಿಸ್ಕೊಳ್ತಾರೆ. ಯಾರು ಆರೋಗ್ಯವನ್ನು ವೃದ್ಧಿಸಿಕೊಂಡು ಆರೋಗ್ಯವಂತರಾಗಿರ್ತಾರೋ ಅವರ ಮನಸ್ಸು ನಿಜಕ್ಕೂ ಕೂಡ ತುಂಬ ಆರೋಗ್ಯಕರವಾಗಿರುತ್ತೆ, ಧನಾತ್ಮಕ ಚಿಂತನೆಯನ್ನು ಮಾಡುತ್ತೆ. ಯಾರು ಧನಾತ್ಮಕವಾಗಿ ಚಿಂತಿಸ್ತಾರೆ, ಆರೋಗ್ಯವಾಗಿರ್ತಾರೋ ಅವರ ಬದುಕು ಕೂಡ ಸುಂದರವಾಗಿರುತ್ತೆ. ಅವರು ಉತ್ತಮವಾದಂಥ ಬದುಕನ್ನು ಕೂಡ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮುಂಚೆ ಎಲ್ಲ ಯೋಗ ಏನಾದರೂ ಮಾಡ್ತಾ ಇದ್ರಾ, ಅವರಿಗೆ ಅವಶ್ಯಕತೆ ಇತ್ತಾ ಅಂತ ತಮಗೆ ಏನಾದರೂ ಡೌಟ್ ಇದ್ದರೆ, ನಮ್ಮ ಒಂದು ಪೂರ್ವಜರು ಅಷ್ಟಾಗಿ ಯೋಗ ಮಾಡದೇ ಇದ್ದರೂ ಕೂಡ ಅವರು ದಿನನಿತ್ಯದ ಕಾರ್ಯದಲ್ಲಿಯೇ ಯೋಗ ಇತ್ತು. ಕುಟ್ಟುವುದು, ಬೀಸುವುದು, ನೀರು ಸೇದುವುದು, ಈ ರಾಶಿ ಮಾಡೋದು, ಹೊಲಗಳಲ್ಲಿ ಕೆಲಸ ಮಾಡೋದು, ಹೀಗೆ ಅವರ ಕೆಲಸ ಕಾರ್ಯಗಳಲ್ಲಿಯೇ ಯೋಗ ಆಗ್ತಿತ್ತು. ಹಾಡುಗಳ ಮೂಲಕ, ಶ್ಲೋಕಗಳ ಮೂಲಕ ಪ್ರಾಣಾಯಾಮ ರೂಢಿಯಾಗ್ತಿತ್ತು. ಆದರೆ ಇಂದಿನದು ನಮ್ಮದು ಯಾಂತ್ರಿಕ ಬದುಕು, ಬಟನ್ ಜೀವನ, ಎಲ್ಲವೂ ಬಟನ್ ಮೇಲೆ ನಡೀತಾ ಇದೆ. ಹಾಗಾಗಿ ನಮ್ಮಲ್ಲಿ ಸ್ಥೂಲತೆ ಹೆಚ್ಚಾಗ್ತಾ ಇದೆ. ಎಲ್ಲರಲ್ಲಿ ಕೂಡ ಈ ಬೊಜ್ಜು, ಸ್ಪೆಷಲಿ ಹೊಟ್ಟೆ ಭಾಗದಲ್ಲಿ ಭಾಳ ಬೊಜ್ಜು ಬರ್ತಾ ಇದೆ ಫ್ರೆಂಡ್ಸ್. ಹಾಗಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ದಿನಾಲೂ ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ರೂಢಿಸಿಕೊಂಡಿದ್ದೀಯಾದರೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ. ಜೊತೆಗೆ ಮನಸ್ಸು ತುಂಬ ಪ್ರಶಸ್ತವಾಗುತ್ತೆ, ಪ್ರಶಾಂತವಾಗುತ್ತೆ. ಒಂದು ಕಡೆ ಹೇಳ್ತಾರಲ್ವಾ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತ. ಸೊ ಹಾಗಾಗಿ ನಾವು ಮೊದಲು ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕು. ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗುತ್ತೆ, ಆರೋಗ್ಯದಿಂದಿರುತ್ತೆ, ಒಳ್ಳೆಯ ಯೋಚನೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಾನಂತೂ ದಿನಾಲು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ಮತ್ತು ನೀವು ಕೂಡ ಮಾಡ್ತೀರಿ ಅನ್ನುವಂತಹ ಭರವಸೆಯೊಂದಿಗೆ ಧನ್ಯವಾದಗಳು.